ಈ ಬಿಡಾಡಿ ಅಂತೂ ಮನೇಲಿ ಒಂದು ಕಡೆಗೆ ಇರೋದಿಲ್ಲಪ್ಪ. ಎಲ್ಲಿ ಸುತ್ತಾಕೋಯ್ತಾಳೋ ಹಂಗೆ ಡೈಲಿ ಅವಳ ಮನೆ ಇವಳ ಮನೆ ಆ ಬೀದಿ ಈ ಬೀದಿ ಅಂತ ತಿರ್ತಾನೇ ಇರುತ್ತಾಳಪ್ಪ. ಓ ಇದೇ ಇರಬೇಕು ಭಾಗ್ಯನ ಮನೆ. ಯಾರು ಇಲ್ಲಕ್ಕೆ ಇಲ್ಲ ಈ ಮನೇಲಿ. ಅಜ್ಜಿ ಅಜ್ಜಿ, ಫಸ್ಟ್ ಈ ಕೇಬಲ್ನ ಕಟ್ ಮಾಡಿಸ್ಬೇಕು. ಈ ಅಜ್ಜಿ ಯಾವಾಗಲೂ ಟಿವಿ ನೋಡ್ತಾ ಇರ್ತೆ. ಕಿವಿ ಕೇಳಲ್ಲ ಅಂದ್ರೂ ಟಿವಿ ನೋಡೋದು ಮಾತ್ರ ಬಿಡೋದಿಲ್ಲ. ನಮ್ಮತ್ತೆ ಅಂತೂ ಊರು ಸುತ್ತೋದು ಮಾತ್ರ ಬಿಡೋದಿಲ್ಲ. ಅಜ್ಜಿ ಯಾಕೆ ಕಿವಿ ಹತ್ರ ಬಂದು ಹಂಗೆ ಕಿರ್ಚ್ಕೊತಾ ಇದೆಯಾ? ಬುದ್ಧಿ ಗಿದ್ದಿ ಆಯ್ತಾ ನಿನಗೆ? ನಿಮಗೆ ಬುದ್ಧಿ ಇಲ್ಲ, ನನಗೆ ಹೇಳ್ತಾನೆ. ಅದು ಏನದು? ಊರು ಸುತ್ತಾಗ ಹೋಗ್ಬೇಕಾ ನೀನು ನಿಮ್ಮ ಅತ್ತೆ ಥರ? ಅದು ಊರು ಸುತ್ತಕ್ಕಲ್ಲ ಅಜ್ಜಿ, ನೀವೊಂದು ಕಿವಿ ಕೇಳಿಸಲ್ಲ. ನಾನು ಹೋಗಿ ಮೇಲೆ ಬಟ್ಟೆ ಒಣಗಿ ಹಾಕ್ಬಿಟ್ಟು ಬರ್ತೀನಿ, ಮತ್ತೆ ಅಕ್ಕಿ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅಲ್ಲೇ ಹಾಕ್ಬಿಟ್ಟು ಬರ್ತೀನಿ. ನಾನು ಲೇಟ್ ಆಗುತ್ತೆ ಕೆಳಗೆ ಬರೋಷ್ಟಿಗೆ. ನಿಮ್ಗೆ ಏನು ಬೇಕೋ ಅದನ್ನು ನೀವು ಮಾಡ್ಕೊಳ್ಳಿ. ಇನ್ನು ಅತ್ತೆಯವ್ರು ಬಂದರೆ ಮೇಲೆ ಇದ್ದಾಳೆ ಅಂತ ಹೇಳಿ. ಮೇಲೆ ಹೋಯ್ತಾ ಇದೆಯಾ? ಯಾಕಿಷ್ಟು ಬೇಗ ಟಿಕೆಟ್ ತೊಗೋತಾ ಇದೆಯಾ? ಅಯ್ಯೋ ರಾಮ ಅಜ್ಜಿ, ನಾನು ಹೇಳ್ತಾ ಇರೋದು ಬಟ್ಟೆ ಒಗ್ದಾಕ್ಬಿಟ್ಟು ಸ್ವಲ್ಪ ಬಟ್ಟೆ ಇದೆ ಹಾರ ಹಾಕ್ಬಿಟ್ಟು ಬರ್ತೀನಿ, ಮತ್ತೆ ಅಕ್ಕಿನೂ ತಗೊಂಡು ಹೋಗ್ತೀನಿ. ಅಕ್ಕಿನೂ ಸೋಸ್ಬಿಟ್ಟು ಒಣಗ ಹಾಕಿ ಬರ್ತೀನಿ. ಅತ್ತೆಯವ್ರು ಬಂದರೆ ಹೇಳಿ ಅಂತ ಮೇಲೆ ಕಳಿಸ್ಬಿಡಾಕಿದ್ದೀರಾ. ನೀವು ಟಿಕೆಟ್ ತಗೊಂಡ ಮೇಲೆ ನಾನು ಟಿಕೆಟ್ ತಗೊಳ್ಳೋದು ಅಜ್ಜಿ. ಓ ಹಾಗೇನಾ? ಸರಿ, ನೀನೊಬ್ಬಳೇ ಎಷ್ಟು ಅಂತ ಮಾಡ್ತೀಯಾ? ಕೊಡು, ನಾನು ಅಕ್ಕಿ ಸೋಸ್ತೀನಿ. ನೀನು ಬಟ್ಟೆ ಒಗ್ದಾಕೋ, ನಾನು ಅಕ್ಕಿ ಸೋಸ್ತೀನಿ, ಕೊಡು. ಪಳ 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 ಅಂತ ಕಣ್ಣು ಕಾಣ್ತದೆ. ಅದಕ್ಕೆ ಬೇರೆ ಕನ್ನಡಕ ಬೇರೆ ಹಾಕೊಂಡಿದ್ದೀರಾ. ಇನ್ನು ಅಕ್ಕಿಲಿ ಕಲ್ಲಿದ್ರು ಅದಿದ್ರು ನೋಡ್ದಂಗೆ ನೀವು. ಏನು ಯೋಚನೆ ಮಾಡ್ತಿದ್ಯಾ? ನಡಿ, ನೀನು ಬಟ್ಟೆ ಹಾಕೋ, ನಾನು ಅಕ್ಕಿ ಸೋಸ್ತೀನಿ. ಬೇಡ ಅಜ್ಜಿ, ಬೇಡ, ನಾನೇ ಮಾಡ್ತೀನಿ. ಬೇಡ, ನೀವಿಲ್ಲೇ ಆರಾಮಾಗಿ ಕೂತ್ಕೊಳ್ಳಿ. ನೀವೇನು ಕೆಲಸನೂ ಮಾಡಬೇಡಿ. ಮಹಾರಾಣಿ ಥರ ಟಿ ವಿ ಮುಂದೆ ಆರಾಮಾಗಿ ಕೂತ್ಕೊಳ್ಳಿ. ಬೇಡ ಬೇಡ, ಬೇಡವಾ? ಸರಿ ಹೋಗು. ಈ ಅತ್ತೆಯವ್ರು ಮಾತ್ರ ಎಲ್ಲೆಲ್ಲೋ ಹೋಯ್ತಾರೆ. ನಾನು ಒಂದು ಸ್ವಲ್ಪ ಎಲ್ಲಾದರೂ ಹೋಗೋಣ ಅಂದರೆ ಕೆಲಸನೇ ಮುಗಿಯೋದಿಲ್ಲ. ಈ ಮನೇಲಿ ಹಾಳಾದದು. ಮನೆ ಗುಡಿಸು, ಮನೆ ಒರೆಸು, ಸ್ನಾನ ಮಾಡು, ದೇವ್ರ ಸಾಮಾನು ತೊಳಿ, ಪಾತ್ರೆ ತೊಳಿ, ಅಡುಗೆ ಮಾಡು, ಅಕ್ಕಿ ತೊಳ್ದಾಕು, ಬಟ್ಟೆ ತೊಳ್ದಾಕು, ಪಾತ್ರೆ ತೊಳ್ದಾಕು, ಇದೇ ಆಯ್ತವಪ್ಪ. ಅಂದಂಗೆ ಪಾಪ ಇವಳೇನು ಮಾಡ್ತಿರ್ತಾಳೋ. ಈ ಶಾಂತಿಗೆ ಎಷ್ಟು ಹೇಳೋದು ಧೈರ್ಯ ತಗೋ ಅಂತ. ಏನಾಯ್ತಾ ಉಂಟು ಏನೋ ಗೊತ್ತಿಲ್ಲ. ಅದು ಒಂದು ಮನಸ್ಸಲ್ಲಿ ತಳಮಳ ತಳಬಳ ಅಂತ ಹೇಳ್ತಾ ಉಂಟು. ಮನೆಗೆ ಹೋಗಿ ಬರೋಣ ಅಂದರೆ ಆ ಬಜಾರಿ ನಾನು ಮನೆಗೆ ಹೋಗೋದ್ರೊಳಗೆ ಸಿಡಿ 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 ಅಂತ ಆಡ್ತದೆ. ಏನು ಮಾಡಲಿ? ಒಂದ್ಸಲಿ ನೋಡ್ಕೊ ಬಂದ್ಬಿಡ್ಲಾ ಭಾಗ್ಯನ? ಹೋಗು, ಆರಾಮಾಗಿ ಮಲಗಿದ್ದಾಳೆ ಅವಳ ಅತ್ತೆಗೆ ಎದುರಿಸಿ. ಏನೋ ಮಾಡೋಣ, ಇದೆಲ್ಲ ಕೆಲಸ ಮುಗಿಸ್ಬಿಟ್ಟು ಒಂದ್ಸಲಿ ಮನೆಗೆ ಹೋಗಿ ನೋಡ್ಕೊಂಡು ಬರೋಣ. ಆ ಬಜಾರಿ ಏನಂದ್ರೆ ಅನ್ಕೊಳ್ಳಿ. ಈಗ ಬೇಗ 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 ಕೆಲಸ ಮುಗಿಸ್ಬಿಡ್ತೀನಪ್ಪ. ಪಾಪ ಈ ಹುಡುಗಿ ತುಂಬಾನೇ ಹೆಲ್ಪ್ ಮಾಡ್ತಾಳೆ ಅನಿಸುತ್ತೆ. ಇವಳೇನು ಕೆಟ್ಟವಳಲ್ಲ. ಇವಳು ಒಳ್ಳೆಯವಳು ಅಂತ ಗೊತ್ತಾಯಿತು. ಇನ್ನು ನಂದೊಂದು ಸ್ವಲ್ಪ ಕೆಲಸ ಇದೆಲ್ಲ, ಅದು ಮುಗಿಸ್ಕೊಂಡು ಆಮೇಲೆ ಅವಳ ಮನೆಗೆ ಹೋಗೋಣ. ಅಲ್ಲಮ್ಮ, ಅತ್ತಿಗೆಗೆ ಸಡನ್ ಆಗಿ ಏನು ದೆವ್ವ ಹಿಡಿತಾ? ಇಷ್ಟೊಂದು ಧೈರ್ಯ ಹೆಂಗೆ ಬಂತಮ್ಮ? ಯಾವಳು ಗೊತ್ತು ಏನಾಯ್ತು ಅವಳಿಗೆ? ನನಗೆ ಕೈ ಮಾಡಂಗೆ ಆಗ್ಬಿಟ್ಟಿದ್ದಾಳಲ್ಲ ಇವಳು. ಗಂಡ ಬರಲಿ ಮಾಡ್ತೀನಿ, ಅವನ ಕಂದ ಚೆನ್ನಾಗಿ ಬಿಗಿಸ್ತೀನಿ. ನನಗೆ ಎದುರಿಸಂಗೆ ಆಗ್ಬಿಟ್ಲಲ್ಲ. ಅಂತೂ ಇಂತೂ ನನ್ನ ಅಡುಗೆ ಮಾಡು ಅಂತ ಹೇಳ್ತಾಳೆ. ಹ್ಞೂ ಅಮ್ಮ, ಇನ್ನೂ ಸ್ವಲ್ಪ 4 ಮಾತು ಮಾತಾಡಿದರೆ ನೀನು ನಿನಗೆ ಚೆನ್ನಾಗಿ ತದಕ್ತಾ ಇದ್ಲು ನೋಡು ಅತ್ತಿಗೆ. ತದಕ್ತಾಳೆ. ನಾನೇನು ಕಡಲೆಪುರಿನ ತಿಂತಾ ಇರ್ತೀನಿ, ಜಾಸ್ತಿ ಒದ್ಬಿಡ್ತೀನಿ. ಏನೋ ಪಾಪ ಅಂತ ಇವತ್ತು ಬಿಟ್ಟಿದ್ದೀನಿ, ನಾಳೆ ಬಿಡ್ತೀನಿ ಅಂದ್ಕೊಂಡಿದ್ಯಾ? ನೀವು ಮುಚ್ಕೊಂಡು ನೀನು ಈರುಳ್ಳಿ ಕಟ್ ಮಾಡಿ ಬೇಗ ನಮಗೆ ಅಡುಗೆ ಮಾಡೋಕ್ಕೆ ಹೇಳಿದಾಳೆ. ಸಾಯ್ತಾಳೆ ಹಂಗೆ. ಅಯ್ಯ, ಅತ್ತಿಗೆ ಮೇಲೆ ಇರೋ ಕೋಪನ ನನ್ನ ಮೇಲೆ ತೀರಿಸ್ತೀಯಮ್ಮ? ಅಲ್ಲ ಕಣೆ, ಅದೇ ನಾನು ನೋಡ್ತಾ ಇದ್ದೀನಿ. ಇಷ್ಟು ದಿನ ನನಗೆ ಅವಳು ಈ ಥರ ಎಲ್ಲ ನಡ್ಕೊಂಡಿಲ್ಲ. ಇವತ್ತು ನೋಡಿದ್ರೆ ಹಿಂಗೆ ಆಡ್ತಾ ಇದ್ದಾಳೆ ನೋಡ್ದ? ಹ್ಞೂ ಅಮ್ಮ, ಏನಾದರೂ ನಾಟಕ ಆಡ್ತಾ ಇರ್ಬೋದಾ ಧೈರ್ಯ ಬಂದಿರೋ ಥರ? ಇನ್ನೊಂದ್ಸಲಿ ಗದ್ರಿಸಿ ನೋಡಮ್ಮ ನೀನು. ಮಾಡ್ತೀನಿ, ಅವ್ಳ ಗಂಡ ಬರಲಿ, ಅವಾಗಿಬ್ಬರು ಸೇರ್ಕೊಂಡು ಮಾಡ್ತೀವಿ. ಅವಾಗ ಹೆಂಗೆ ಮಾತಾಡ್ತಾಳೆ ಅಂತ ನೋಡೋಣ. ಅದ್ರಲ್ಲಿ ಬೇರೆ ನಿಮ್ಮಪ್ಪ ಇದ್ದಾಳೆ, ಪೂರ್ತಿ ಸಪೋರ್ಟ್ ಅವಳಿಗೇನೆ. ಏನು ಮಾಡೋದು? ಹ್ಞೂ ಅಮ್ಮ, ಹ್ಞೂ ಅಂತ ಹ್ಞೂ. ಕಟ್ ಮಾಡಿ ಬೇಗ ಅಡುಗೆ ಮಾಡ್ಬೇಕಂತೆ, ಕೆಲಸ ಮಾಡ್ಬೇಕಂತೆ, ಬಟ್ಟೆ ಒಗ್ದಾಕ್ಬೇಕಂತೆ, ಎಲ್ಲ ನಾವೇ ಮಾಡ್ಬೇಕಂತೆ ಇವತ್ತು. ಏನು ಅಮ್ಮನ ಮಗಳು ಜೋರಾಗಿ ಮಾತಾಡ್ತಿದ್ದಾರೆ? ಏನು ಮಾತಾಡ್ತಿದ್ದಾರೆ ಕೇಳಿಸ್ಕೊಳ್ಳೋಣ. ಸವಿತಾ, ನಾನು ಹೇಳ್ದಂಗೆ ಮಾಡ್ತೀಯ ಮಗಳೇ? ಹ್ಞೂ ಹೇಳಮ್ಮ, ಏನಂತ? ನೀನು ಹೇಳ್ದಂಗೆ ತಾನೇ ನಾನು ನಡ್ಕೊ ಬರ್ತಾ ಇರೋದು. ನೀನು ಹೇಳ್ದಂಗೆಲ್ಲ ಕೇಳ್ತೀನಿ. ಏನು ಹೇಳು? ಏನು ಗೊತ್ತಾ, ಯಾರಿಗೂ ಹೇಳ್ಬೇಡ. ಈ ಐಡಿಯಾ ಮಾಡೋಣ. ಏನಂದರೆ, ಈ ಅಡುಗೆ ಮಾಡ್ತಾಯಿದ್ದೀವಿ ಹೇಗಿದ್ರು ನಾವು, ಇದರಲ್ಲಿ ಒಂದು ಸ್ವಲ್ಪ ವಿಷ ಹಾಕ್ಬಿಟ್ಟು ಅವಳಿಗೆ ಊಟ ಮಾಡೋಕೆ ಕೊಟ್ಬಿಡೋಣ. ಇನ್ನೇನಿದ್ರು ಸತ್ತೋಗ್ಬಿಡ್ತಾಳೆ. ಏನು ಹೇಳ್ತಿದ್ಯಮ್ಮ? ವಿಷಯನ? ನನಗೆ ಧೈರ್ಯ ಇಲ್ಲಪ್ಪ. ನೀನೇನು ಮಾಡಬೇಡ, ನೀನು ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಸರಿ. ಯಾರಿಗೂ ಹೇಳ್ಬೇಡ, ನಾನೇ ತಂದು ನಾನೇ ಹಾಕ್ತೀನಿ. ನೀನು ಹೋಗ್ಬಿಟ್ಟು ಊಟ ಕೊಟ್ಬಿಟ್ಟು ಬಾ ಅಷ್ಟೇ. ಅದೆಲ್ಲ ಸರಿ, ಆದರೆ ಅಮ್ಮ ನೀನು ಯೋಚನೆ ಮಾಡಿದ್ಯಮ್ಮ? ಸರಿಯಾಗಿ ಮಾತಾಡ್ತಿದ್ಯಮ್ಮ? ಏನು ಯೋಚನೆ ಮಾಡೋದೇ ಇದರಲ್ಲಿ? ಏನಿದ್ರು ಅವ್ಳು ನಾಚೆ ಕಳಿಸ್ಬೇಕು ಅಂತ ಇದ್ದೀವಲ್ಲ, ಹೇಗಿದ್ರು ಅವಳು ಸತ್ತೋಗ್ತಾಳೆ. ಅವಳಿಗಂತ ಅವ್ರ ಅಪ್ಪ ಅಮ್ಮ ಏನು ಬಂದು ನೋಡ್ಕೊಂಡು ಹೋಗ್ತಿದ್ದಾರಾ? ಇಲ್ಲ ತಾನೆ. ಏನು ಒಂದು ಸ್ವಲ್ಪ ವಿಷ ಹಾಕ್ಬಿಟ್ರೆ ಏನೋ ಒಂದು ರೋಗ ಇತ್ತು ಸತ್ತೋದ್ಲು ಅಂತ ಹೇಳಿದ್ರೆ ಆಯಿತು, ಸುದ್ದಿ ಮಾಡಿದ್ರೆ ಆಯಿತು. ನೀನೇನು ಭಯಪಡ್ಬೇಡ, ನೀನು ನಾನು ಹೇಳ್ದಂಗೆ ಮಾಡು, ಊಟ ಕೊಟ್ಬಿಡ್ಬಾ. ಇವಾಗೆಲ್ಲ ಅಡುಗೆ ಮಾಡಿಬಿಟ್ಟು ವಿಷ ಹಾಕ್ಕೊಡ್ತೀನಿ. ವಿಷ ಹಾಕ್ತೀಯಾ? ಅದೇಗೆ ಹಾಕ್ತೀಯಾ ನೋಡ್ತೀನಿ, ಅದು ನಿನಗೆ ತಿನ್ನಿಸ್ತೀನಿ ಬಾ. ಅದೆಲ್ಲ ಸರಿಯಮ್ಮ, ಈ ವಿಷಯ ಯಾರಿಗಾದ್ರೂ ಗೊತ್ತಾದರೆ ಏನು ಮಾಡೋದು?
ಈ ವಿಷಯ ನನಗೆ ನಿನಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲ್ಲ ಆಯಿತಾ. ಈಗ ಸರಿ ಸರಿ ಆಯಿತು. ಈಗ ವಿಷಯ ಹಿಂಗೆ ಬಂತು ಅದರೊಳಗೆ ಅಂತ ಯಾರಾದರೂ ಕಂಪ್ಲೇಂಟ್ ಕೊಟ್ಬಿಟ್ರೆ ನಮ್ಮ ಅಪ್ಪ ಅಂತೂ ನಿಜವಾಗ್ಲೂ ಕೊಡ್ತಾರೆ. ನಮ್ಮ ಅಪ್ಪನೇ ಕೊಟ್ಬಿಟ್ರೆ ಹೌದಲ್ವಾ. ವಿಷ ಹಾಕಿದ್ರೆ ಕಂಪ್ಲೇಂಟು ಕೊಡ್ತಾರೆ, ಯಾರು ಏನಾಯಿತು ಹಂಗೆ ಹಿಂಗೆ ಅಂತ. ಏನು ಮಾಡೋದು ಇರು, ಒಂದು ಸ್ವಲ್ಪ ಯೋಚನೆ ಮಾಡ್ತೀನಿ. ಅಲ್ಲಿ ಗಂಟೆ ಏನು ಮಾತಾಡ್ಬೇಡ. ನೀನು ಯೋಚನೆ ಮಾಡು ಹಂಗೆ ಏನು ಮಾಡೋದು ಏನು ಅಂತ. ನಿನ್ನ ತಲೆಯಲ್ಲಿ ಬುದ್ಧಿ ಇದ್ರೆ ತಾನೇ. ನಾನು ಯೋಚನೆ ಮಾಡ್ತೀನಿ, ಸುಮ್ಮನೆ ಕೂತ್ಕೋ. ಯೋಚನೆ ಮಾಡು ಮಾಡು. ಅದನ್ನು ನಾನು ಏನು ಮಾಡಬೇಕು ಅದನ್ನು ನಾನು ಮಾಡೋಕೆ ಗೊತ್ತು. ನೀನು ಏನು ಎಷ್ಟು ಯೋಚನೆ ಮಾಡಿದ್ರೆ ಎಷ್ಟೇ ಬುದ್ಧಿ ಓಡಿಸಿದ್ರು ನಾನೇನು ಮಾಡ್ಬೇಕು ಅದನ್ನ ಮಾಡ್ತೀನಿ, ಸರಿನಾ? ಮಾಡು. ನೀನು ಎಷ್ಟು ಮನುಷ್ಯ ಕೊಲ್ಲೋದಂದ್ರೆ ಈಸಿ ಅನ್ಸುತ್ತೆ ಅಲ್ವಾ ನಿನಗೆ? ನಾನು ಸಾಯ್ತಾ ಬಿದ್ದಿದ್ದೀನಿ, ನಾನು ಒಂದು ಸ್ವಲ್ಪನೂ ಕಾಪಾಡಿಲ್ಲ ನೀನು. ಈಗ ನೀನು ಸೊಸಿನ ಕೊಲ್ಲೋಕೆ ಹೋಗ್ತಾ ಇದೆಯಾ? ಮಾಡ್ತೀನಿ ಇರು ನಿನಗೆ. ಐಡಿಯಾ ಬಂತು ಕಣೆ. ಏನಮ್ಮ ಅದು ಐಡಿಯಾ? ಪಲ್ಲಿನ ಚೆನ್ನಾಗಿ ಮಿಕ್ಸಿಲಿ ರುಬ್ಬಿಟ್ಟು ಅವಳಿಗೆ ಹಾಕೋ ಸಾಂಬಾರಲ್ಲಿ ಹಾಕಿ ಕೊಟ್ಬಿಡೋಣ. ಆಮೇಲೆ ಅವಳ ಕತೆ ಕಲಾಸ್. ನಾವು ನೋಡಿದ್ದಿಲ್ಲ ಪಲ್ಲಿ ಬಿದ್ದಿದ್ನ ಅಂತ ಹೇಳಿದ್ರೆ ಆಯಿತು. ಹೇಗಿದ್ರು ನಾವು ಊಟ ಮಾಡಿಲ್ಲ, ಅದಕ್ಕಿಂತ ಮುಂಚೆ ಹಿಂಗಾಯಿತು, ಏನಕ್ಕಾಯಿತು ಅಂತ ನೋಡಿದ್ರೆ ಇದರಲ್ಲಿ ಪಲ್ಲಿ ಬಿದ್ದಿದೆ ಅಂತ ಹೇಳ್ಬಿಡೋಣ ಅಷ್ಟೇ, ಮುಗೀತು. ಇನ್ನೇನು ಇಲ್ಲ, ಅದಕ್ಕೆ ನಾವು ಕಾರಣ ಆಗಲ್ಲ. ತಲೆ ಅಂದರೆ ತಲೆ ಅಮ್ಮ ನಿಂದು. ಈಗ ಪಲ್ಲಿಯಲ್ಲಿಂದ ಹುಡುಕ್ತೀಯಾ? ಪಲ್ಲಿಯಲ್ಲಿಂದ ತರ್ತೀಯಾ? ನಿನ್ನ ತಲೆಯಿಂದ ಪಲ್ಲಿ ಇಲ್ಲಿ ಎಷ್ಟೊಂದು ಇದ್ದಾವೆ. ಅದನ್ನೇ ಒಂದು ಹಿಡ್ಕೊಂಡು ಚೆನ್ನಾಗಿ ರುಬ್ಬಿಟ್ಟು ಹಾಕ್ಬಿಡೋಣ. ತಡಿ ಮಾಡ್ತೀನಿ. ಅಲ್ಲ, ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ, ನಾನು ಇಲ್ಲ ಅಂದರೆ ಏನಾಗ್ತಿತ್ತು? ನನ್ನ ದೇವರು ಒಳ್ಳೆ ಜಾಗಕ್ಕೆ ಬೇಗ ಕಳಿಸಿದ್ದಾನೆ. ಇಲ್ಲಾಂದರೆ ನಾನು ಇವಾಗ ಇತ್ತಿಲ್ಲ ಅಂದರೆ ಇಷ್ಟೊತ್ತಿಗೆ ಅವಳನ್ನ ಸಾಯಿಸ್ಬಿಡ್ತಾ ಇದ್ರು. ಇದೆಲ್ಲ ಕುಯ್ದು ಕಟ್ ಮಾಡಿ ಇಟ್ಟಿರು, ನಾನು ಹೋಗಿ ಪಲ್ಲಿ ಇಟ್ಕೊಂಡು ಬರ್ತೀನಿ. ಸರಿನಾ? ಅಮ್ಮ, ಬೇಗ ಹೋಗಿ ಇಟ್ಕೊ ಬನ್ನಿ, ನಾನು ಇದೆಲ್ಲ ಕಟ್ ಮಾಡಿ ಇಟ್ಟಿರ್ತೀನಿ. ಇಲ್ಲೆಲ್ಲ ಪಲ್ಲಿಲ್ಲ ನೋಡು. ಬೇಕಾದ ಟೈಮಲ್ಲಿ ಒಂದು ಪಲ್ಲಿನೂ ಕಾಣಿಸ್ಕೊಳ್ಳಲ್ಲ. ತಡಿ, ರೂಮಲ್ಲಿ ಒಂದೇ ಆಗಲೇ ನೋಡ್ಕೊಬಂದೆ, ಅದನ್ನೇ ಇಟ್ಕೊಂಡು ಬರ್ತೀನಿ. ಅದೇನು ಮಾಡ್ತೀಯ ಹಂಗೆ ನೋಡ್ತಾ ಇರ್ತೀನಿ ನಾನು. ಅದನ್ನ ಲಾಸ್ಟಿಗೆ ನೀನೇ ತಿಂತು ನಿನ್ನನೇ ಕಟ್ಟಂಬ ಅನಿಸ್ತೀನಿ. ಸಿಕ್ತು ಅಮ್ಮ, ಪಲ್ಲೆ. ಪಲ್ಲಿನೇ. ಬಾಯ್ ಮುಚ್ಚು, ಕಿರ್ಚಬೇಡ ಹಂಗೆ. ಕೈಯಲ್ಲಿ ಹಿಡ್ಕೊಂಡ್ಬಂದಿದ್ಯಲ್ಲಮ್ಮ. ಅಯ್ಯೋ, ಈ ಸುಮ್ಮನೆ ಇರು, ಇದನ್ನ ಕಟ್ ಮಾಡಿ ಹಾಕ್ಬೇಕು. ಕಟ್ ಮಾಡೋದೇನು ಬೇಡ, ಹಂಗೆ ಸಾಂಬಾರ್ಗೆ ಹಾಕು. ಅದೇ ನೆಜ್ಜಿ ಬೆಂದು ವಿಷಾಲ ಬಿಟ್ಕೋತದೆ, ಹಂಗೆ ಹಾಕು. ತಪ್ಲೆಗೆ ಹಾಕು, ಹಂಗೆ ಹಾಕು. ಹಂಗಂತೀಯಾ? ಮಿಕ್ಸಿ ಮಾಡಿದ್ರೆ ಎಲ್ಲಿ ಅಂತ ಕೇಳ್ತಾರಲ್ವಾ, ಹಂಗೆ ಅದು ಇದು ಮೇಲ್ಮೇಲೆ ತೇಳ್ತಾ ಇದ್ರೆ ಗೊತ್ತಾಗುತ್ತೆ. ನಾವು ನೋಡಿಲ್ಲ, ಹಂಗೆ ಹಾಕೊಟ್ಬಿಟ್ಟಿದ್ದೆ. ಅವಳೇ ಹಾಕೊಳಕ್ಕೆ ಕೇಳೋಣ, ನಾವೇನು ಹಾಕೋದು ಬೇಡ, ಸರಿನಾ? ಫಸ್ಟ್ ಅದನ್ನು ತಿಂತ ಅಲ್ಲ ಹಾಕಮ್ಮ. ಕೈ ತೊಳ್ಕೊಂಡು ಬಾ ಫಸ್ಟು. ಸರಿ ಇರು, ಯಾಕಂಗೆ ಬಾಯ್ ಬಡಿದ್ಯಾ? ಮತ್ತೆ ಪಲ್ಲಿ ನೋಡು, ಕೈಯಲ್ಲಿ ಹೆಂಗೆ ಇಟ್ಕೊಂಡಿದ್ಯಾ? ನನಗೆ ಅದು ನೋಡಿದ್ರೆ ಭಯ ಆಗ್ತಿದೆ. ಹಾಕು ದೂರದಿಂದ ಹಾಕು. ನೋಡ್ದಾ, ಮುಗ್ದೋಯ್ತು ಕೆಲಸ. ಇದು ನೀನು ತಿಂದುಬಿಟ್ರೆ ಅವಳು ಬೇಗ ಸ್ವರ್ಗಕ್ಕೆ ಹೋಗ್ಬಿಡ್ತಾಳೆ. ಯಪ್ಪ ಹಾಕ್ತಾ ಯಬ್ಬ, ಸಮಾಧಾನ ಆಯ್ತು ಇವಾಗ. ನೋಡು, ಇವಾಗ ಏನು ಬೇಕಾದ್ರೂ ಮಾತಾಡು, ನನಗೆ ಏನೂ ಆಗಲ್ಲ. ಆ ಪಲ್ಲಿ ಹಿಡ್ಕೊಂಡು ಮಾತಾಡೋದಕ್ಕೆ ನನಗೆ ಜೀವ ಅಲ್ಲ, ಡಗ 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 ಅಂತ ಬಡ್ಕೋತಾಯಿತ್ತು. ಆ ಪಲ್ಲಿ ತಂದು ನೀನು ಕೈಯಲ್ಲಿ ಹಿಡ್ಕೊಂಡು ಬಂದಿದ್ಯಲ್ಲಮ್ಮ, ಅದು ಏನು ವಿಷ ಗೊತ್ತಾ? ಅದು ಗೊತ್ತು, ಸುಮ್ಮನೆ ರೇ. ನಾನೇನು ತಿನ್ನೋದನ್ನ ಕೈ ಹಿಡ್ಕೊಬಂದು ಹಾಕಿದ್ದೀನಿ ಅಷ್ಟೇ. ಅಲ್ಲೇನು ಸಿಕ್ಕಿಲ್ಲ. ಇನ್ನೆಲ್ಲಿ ತಪ್ಸ್ಕೊಂಡು ಓಡ್ಬಿಡ್ತದೋ, ಇರೋದೇ ಒಂದು ಕಂಡಿದ್ದು, ಅದಕ್ಕೆ ಬೇಗ ಹಿಡ್ಕೊಬಿಟ್ಟೆ. ಇನ್ನೊಂದು 10 ನಿಮಿಷ ಬೇಯಿದು ಬೆಂದ ಮೇಲೆ ಊಟ ಹಾಕೊಂಡು ಕೊಡೋಣ. ತೊಗೊಂಡೋಗಿ ನೀನೇ ಕೊಟ್ಟು ಬಾ. ಸರಿ ಆಯಿತು. ನೀವು ಅದನ್ನು ಚೆನ್ನಾಗಿ ಬೇಯಿಸಿ, ಇನ್ನೂ ಸ್ವಲ್ಪ ಬೆಂಕಿ ತಳ್ಳಿ. ನೋಡಿ ಅಲ್ಲಿ ದಗ ಅಂತ ಬೆಂಕಿ ಉರಿತಾ ಉಂಟು, ಇನ್ನೂ ಸ್ವಲ್ಪ ಬೆಂಕಿ ತಳ್ಬೇಕಂತೆ. ಅವಾಗ ಇನ್ನೂ ಬೇಗ ಕಾಯುತ್ತೆ ಅಂತ. ಎಷ್ಟೇ ತಳಿದ್ರು ಅಷ್ಟೇ ಕಾಯೋದು. ಬೇಗ ಒಂದು 10 ನಿಮಿಷ ಅದು ಚೆನ್ನಾಗಿ ಬೆಂದರೆ ಆಮೇಲೆ ಅವಳಿಗೆ ಹಾಕೊಟ್ಬಿಟ್ರೆ ಅವಳ ಕತೆ ಕಲಸ್. ಮತ್ತೆ ನನ್ನ ಮಗ ರಾಜ್ ಅಂತಾರ ಇನ್ನೊಂದು ಹೆಂಡತಿನ ಮದುವೆ ಆಗಿ ಅವಳಿಂದ ವರದಕ್ಷಿಣೆ ಪಡೆದು ನಾವು ಆರಾಮಾಗಿರ್ಬೋದು. ಅಮ್ಮ ಅದೇ ಆರಾಮಾಗಿರ್ತೀಯ ಅಂತ ನಾನು ನೋಡ್ತೀನಲ್ಲಮ್ಮ ಜಯಮ್ಮ. ಇವಾಗ ನೀನೇನು ಮಾಡು ಅಂದರೆ ಊಟ ಹಾಕೊಂಡು ಊಟ ಮಾಡೋಕ್ಕೆ ತಗೋಬಾ. ಅವಳಿಗೊಬ್ಳಿಗೆ ನಮಗೆಲ್ಲ ಆಗ್ಬಿಟ್ಟಿಯೇನೆ. ನಾನು ಹೋಗ್ಬಿಟ್ಟು ಅವಳನ್ನ ಎಬ್ಬಿಸ್ಬಿಟ್ಟು ಅಡುಗೆ ರೆಡಿ ಆಗಿದೆ, ತಿನ್ನಮ್ಮ ಅಂತ ಹೇಳ್ತೀನಿ, ಆಯಿತಾ? ಸರಿ, ನೀವು ಹೋಗಿ ಕರೀರಿ. ಅಷ್ಟೊತ್ತಿಗೆ ನಾನು ಹಾಕೊಂಡು ತೊಗೊಬರ್ತೀನಿ, ಆಮೇಲೆ ಕೊಟ್ಬಿಡೋಣ ಅಷ್ಟೇ. ಅವಳು ತಿಂದಂಗೆ ಈ ಅಡುಗೆನ ಸೈಡಿಗೆ ಇಟ್ಬಿಡು, ಯಾರಿಗೂ ಹಾಕೊಡ್ಬೇಡ. ಬೇಕಾದ್ರೆ ನಾನು ಹಾಳಾದವನು ಇದ್ದಾನಲ್ಲ, ಅವ್ನಿಗೆ ಬೇಕಾದ್ರೆ ಹಾಕೊಡು, ಅವನು ತಿಂದು ಸತ್ತೋಗ್ಲಿ. ಏನಮ್ಮ ಪಪ್ಪ ನಂಗಂತೀಯ? ಸುಮ್ಮನೆ ಇರು, ಪಪ್ಪ ನನಗೆ ಬೇಕು, ನಿಂಗೆ ಬೇಡ ಅಂದರು. ಏನೋ ನಾನು ಹೋಗಿ ಎಬ್ಬಿಸ್ತೀನಿ, ಹಾಕೊಂಡು ತಗೋಬಾ. ಅಲ್ಲ, ಒಂದು ಜೀವ ತೆಗಿಯೋಕ್ಕೂ ಎಷ್ಟು ಖುಷಿ ಪಡ್ತಿದ್ದಾರೆ ಇವರು. ಇಂಥ ನಾಯಿಗಳಿವರು. ಬೇಗ ತಗೋಬರೇ, ಸಾರು ಸ್ವಲ್ಪ ಜಾಸ್ತಿ ಹಾಕು, ಸರಿನಾ? ಆಯ್ತಮ್ಮ, ಸಾರು ಸ್ವಲ್ಪ ಜಾಸ್ತಿ ಹಾಕೊಂಡು ಬರ್ತೀನಿ.